ನಂಬಿಕೆ, ನಾನು ಕೆಲಸ ಮಾಡಿದ ರೀತಿ ಅವರಿಗೆ ನನ್ನ ಮೇಲೆ, ಆ್ಯಂಡ್ I enjoyed working with them. And then it all happened with Adi Burman, Naushad Sahab. And all the Salman Khan songs. Yes, and things happened. Yes, so nice. ನೀವು ವಿಷ್ಣು ಸರ್ ಹಾಡಿದಾಗ ವಿಷ್ಣುವರ್ಧನ್ ಅವರೇ ಹಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಅಂಬರೀಷ್ ಅವ್ರಿಗೆ ಹಾಡಿದಾಗ ಅಂಬರೀಷ್ ಅವರೇ ಹಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ಜಾಸ್ತಿಯಾಗಿ ನಾನು ಏನು ಪರಿಶ್ರಮ ಮಾಡೋದಿಲ್ಲ ಸರ್. ನನ್ನ ಕ್ವಾಲಿಟಿ ಏನು ಅಂದರೆ, ಬಿಕಾಸ್ ಬೇಸಿಕಲಿ ಐ ಆಮ್ ಅನ್ ಆ್ಯಕ್ಟರ್, ಐ ನೋ ಹೌ ಟು ಎಮೋಟ್. ಫಸ್ಟ್ ಆಫ್ ಆಲ್ ಐ ಥಿಂಕ್ ಆಫ್ ದಟ್ ಕ್ಯಾರೆಕ್ಟರ್. ನಾನು ಮಾಡಿದ್ರೆ ಹೇಗೆ ಹಾಡ್ತೀನಿ ಅಂತ. ಇಫ್ ಇಟ್ಸ್ ರೊಮ್ಯಾಂಟಿಕ್ ಆರ್ ಪೆಥೋಸ್ ಸಾಂಗ್ ಆರ್ ವಾಟ್ ಎವರ್ ಇಟ್ ಈಸ್, ಐ ಗೆಟ್ ಅಂಡರ್ ದಿ, ಎವ್ರಿಬಡಿ ಹ್ಯಾಸ್ ಟು ಬಿಕಮ್ ಲೈಕ್ ದಟ್ ಓನ್ಲಿ. ಆಲ್ ದಿ ಸಿಂಗರ್ಸ್ ಡೂ ಇಟ್, ಬಟ್ ಫಾರ್ ಮೀ ದಿ ರೇಂಜ್ ಇಸ್, ಐ ಆಮ್ ಲಿಟಲ್ ಬೆಟರ್ ದ್ಯಾನ್ ದಿ ಅದರ್ ಪೀಪಲ್ ಬಿಕಾಸ್ ಐ ಎಮೋಟ್ ಬೆಟರ್. ಓಕೆ, ನನ್ನ ಎಮೋಷನ್ ತುಂಬ ಚೆನ್ನಾಗಿ, ಬಿಕಾಸ್ ಐ ಥಿಂಕ್ ಐ ಎಂಜಾಯ್ ಸಿಂಗಿಂಗ್ ಇಟ್. ಏನು ಮಾಡಿದ್ರು ಕೂಡ ಇದಕ್ಕೆಲ್ಲ ಕೂಡ ನಮ್ಮ ಗುರುಗಳು ಸಾಹೇಬರು ರಫಿ ಅವರೇ ಕಾರಣ. Because I close my eyes, I see him performing. I don't see other people performing actually. I can give examples like I thought the expression of Vaijayantimala there is not about Rajendra Kumar. It's about Mohammed Rafi. Because मेहरबान हैरान हूँ कि आपको इस खत में क्या लिखूं. और ಮೈಕ್ ಮುಂದೆ ನಿಂತ್ಕೊಂಡು ಅವ್ರು ಬರೆಯೋ ಹಾಗೇನೆ ಇರುತ್ತೆ. ಕೆ ತುಮ್ ಮೇರಿ ಜಿಂದಗಿ ಹೋ, ಬೇರೆ ಯಾರು ಹಾಡೋಕೆ ಆಗ್ತಾ ಇಲ್ಲ ಸರ್. ಕೆ ತುಮ್ ಮೇರಿ ಜಿಂದಗಿ ಹೋ, ಜಿಂದಗಿ ಅಂದರೆ ಅದು ತಾನೆ ಸರ್ ಜಿಂದಗಿ, ಹಾಗೆ ತಾನೆ ಸರ್ ಹಾಡಬೇಕು. ಅಲ್ಲಿಂದ ಏನೋ ಒಂದು ಸ್ವಲ್ಪ ಹನಿಗಳು ನನಗೆ ಸಿಕ್ಕಿದೆ. ಐ ಟ್ರೈ ಟು ಫಾಲೋ ಹಿಸ್ ಎಕ್ಸ್ಪ್ರೆಸಿವ್ ಸೈಡ್. ಸೊ ದಟ್ ಮೇಕ್ಸ್ ಆರ್ಟಿಸ್ಟ್ ವೆರಿ ಈಸಿ. ದಟ್ಸ್ ವಾಟ್ ವಿಷ್ಣು ಅವನು ಹಾಡಿದ್ರೆ ಸಾಕ್ರಿ, ನಾವು ಜಸ್ಟ್ ಪರ್ಫಾರ್ಮ್ ಮಾಡಿದ್ರು ಕೂಡ ನಾವೇನೋ ದೊಡ್ಡದಾಗಿ ಮಾಡಿದ ಹಾಗೆ ಇರುತ್ತೆ. ಐ ಥಿಂಕ್ ದಿ ಓನ್ಲಿ ಆರ್ಟಿಸ್ಟ್ ಆನ್ ದಿ ಇನ್ ಇಂಡಿಯಾ who while entering into contract you say my playback singer should be only Sir, SPB. ಹಾವಿನ ದೇಶ ಅವ್ರ ಫಸ್ಟ್ ಫಿಲ್ಮ್ ಇಂದ ಆಪ್ತರಕ್ಷಕವರೆಗೂ Only SPB. Only SPB? No, PB sir ಹಾಡಿದ್ರು. But still, When once I came 99.9%. The last song also sung by me. And ಅಷ್ಟು ಇಷ್ಟ ಅವನಿಗೆ. ನಾನು ಹಾಡೋ ಥರ ಇರುತ್ತೆ ಕಣೋ ನೀವು ಹಾಡಿದ್ರೆ. ದಟ್ ಇಸ್ ಎನಫ್ ಫಾರ್ ಮೀ. ಐ ಕ್ಯಾನ್ ಡೂ ಓನ್ಲಿ 30%. ಮಿಕ್ಕಿದ್ದೆಲ್ಲ ನೀವು ಮಾಡಿದ್ರೆ ಸಾಕು, ನೀವು ಹಾಡಿದ್ರೆ ಸಾಕು. ಹಲವಾರು ಹೀರೋಗಳು, ನಾಟ್ ಓನ್ಲಿ ವಿಷ್ಣು ಸರ್, ರಜನಿ ಸರ್ ಯೂಸ್ ಟು ಟೆಲ್ ಮಿ ಓಪನಿಂಗ್ ಸಾಂಗ್, ಎಂಟ್ರಿ ಸಾಂಗ್ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಬರ್ಬೇಕಾದ್ರೆ SPB ವಾಯ್ಸೇ ಬರಬೇಕು ಅಂತ. ಕಮಲ್ ಸರ್ ಎಲ್ಲ ಹಾಡುಗಳು ನೀವೇ ಹಾಡ್ತಾ ಇದ್ರಿ. ಎವ್ರಿಬಡಿ ವಾಸ್ ಇನ್ಸಿಸ್ಟಿಂಗ್. ಕಮಲ್ ಅಂಡ್ ಐ ಡೋಂಟ್ ಥಿಂಕ್ ವಿ ಆರ್ ಟೂ ಎಂಟಿಟೀಸ್. ಇಲ್ಲ, ಅವನು ನಾನು ಐ ಥಿಂಕ್ ನನ್ನ ಅಣ್ಣಯ್ಯ ಅಂತ ಕರೆಯೋದು. ಐ ನೋ ವಾಟ್ ಹಿ ಡಸ್, ಬಿಕಾಸ್ ಐ ಡಬ್ಡ್ ಫಾರ್ ಹಂಡ್ರೆಡ್ಸ್ ಆಫ್ ಫಿಲ್ಮ್ಸ್ ಆಫ್ ಹಿಮ್ ಫಾರ್ ತೆಲುಗು. ತಮಿಳಿಂದ ತೆಲುಗುಗೆ ನಾನು ಇಲ್ಲ, ಬಹಳ ಚೆನ್ನಾಗಿದ್ರು. ಕಮಲ್ ಸರ್ ಒಂದ್ಕೊಂಡು ಹೇಳಿದ್ರು, ಅವ್ರ ಹಾಡಿಗೆ ನಾನು ಲಿಪ್ ಸಿಂಕ್ ಮಾಡಿ 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 ನನಗೆ ಹಾಡಬೇಕು ಅಂತ ಆಸೆ ಬಂತು. ಅದೇ ತರ ಅವ್ರ ಫಿಲ್ಮ್ಸ್ಗೆ ನೀವು ಡಬ್ ಮಾಡಿ 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 ನೀವು ಆಕ್ಟರ್ ಆಗಬೇಕು ಅಂತ ಇದ್ದಿರುತ್ತೆ. we are made for each other. Absolutely. So nice to hear that. Yes sir. ಬೇರೆ ಬೇರೆ ಹಾಡುಗಳು ಹಾಡ್ತಾ ಇದ್ರಿ, ನಾವೆಲ್ಲರೂ ಬಹಳ ಖುಷಿ ಪಡ್ತಾ ಇದ್ರಿ. ನಿಮ್ಮ ಹಾಡುಗಳು ನಮಗೆಲ್ಲ ಬಹಳ ಇಷ್ಟ. ಬಟ್ ದಿಢೀರಂತ ಒಂದು ಹಂತದಲ್ಲಿ ಸರ್, ಒಂದು ಪರ್ಟಿಕ್ಯುಲರ್ ಫಿಲ್ಮ್ ನಿಂದ, ಆಕ್ಚುಲಿ ಒಂದು ಹಾಡಿನಿಂದ ಎಲ್ಲ ಕಡೆ ಅಲ್ಲವರೆಗೂ SPB ಗಾರು, SPB ಸರ್, SPB ಅವರು ಅಂತ ದಿಢೀರಂತ ಒಂದು ದೊಡ್ಡ ಹ್ಯಾಲೋ ಬರಕ್ ಶುರುವಾಗಿದ್ದು ಒಂದು ಚಿತ್ರದಿಂದ. ಡು ಯು ವಾಂಟ್ ಟು ಕಮೆಂಟ್ ಆನ್ ದಟ್ ಫಿಲ್ಮ್ ವಿಚ್ ಮೇಡ್ ಯು may be suddenly talking about Shankarabharan? Yes. What a song, what a film. ನಿಮ್ಮ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಆ ಶಂಕರಾಭರಣಂ ಫಿಲ್ಮು. ನನ್ನ ಪುಣ್ಯ ಸರ್ ಅದು. ಯಾಕೆ ಅಂದರೆ ಡೈರೆಕ್ಟರ್ K. ವಿಶ್ವನಾಥ್ ಅವರು ನನ್ನ ಕಸಿನ್ ಬ್ರದರ್ ಅವರು. ಹೌದು, ನನ್ನ ಹತ್ರ ಹಾಡಬೇಕು ನೀವು ಅಂದರು. ಈ ಪಿಕ್ಚರ್ ಟೋಟಲಿ ವಿತ್ ಮ್ಯೂಸಿಕ್. ಐ ಆಮ್ ನಾಟ್ ಎ ಟ್ರೈನ್ಡ್ ಸಿಂಗರ್ ಅಟ್ ಆಲ್. ನನಗೆ ಯಾವ ರಾಗ ಏನು ಅಂತ ಕೂಡ ಗೊತ್ತಿಲ್ಲ. ನನ್ನನ್ನು ಬಿಟ್ಬಿಡನ್ನ, ಇಲ್ಲಾಂದರೆ ನಾನು ಒಂದೇ ಮಾತು, ಸಿನಿಮಾ ಎಲ್ಲ ನೋಡಿದ ಮೇಲೆ ಎಲ್ಲರೂ ಚೆನ್ನಾಗಿತ್ತು, ಬೇರೆ ಯಾರಾದರೂ ಶಾಸ್ತ್ರಜ್ಞರು ಹಾಡಿದರೆ ಚೆನ್ನಾಗಿರ್ತಕ್ಕಂಥದ್ದು ಈ ಪಿಕ್ಚರು ಅಂದರೆ, ನಾನು ಅಟ್ ದಟ್ ಟೈಮ್ ಐ ವಿಲ್ ಕಮಿಟ್ ಸೂಯಿಸೈಡ್. ದಟ್ಸ್ ವಾಟ್ ಐ ಸೆಡ್, ಐ ಶುಡ್ ನಾಟ್ ಸ್ಪಾಯಿಲ್ ದಿಸ್ ಪಿಕ್ಚರ್. ಅವರು ಕೇಳಿದೆ, ಇಲ್ಲ ನೀನೇ ಹಾಡಬೇಕು ಅಂತ. ಎವ್ರಿಬಡಿ ವಾಸ್ ಸೇಯಿಂಗ್. ಮಹಾದೇವನ್ ಆಲ್ಸೋ ಸೆಡ್. ಸರಿ ಅಂತ ಒಪ್ಕೊಂಡೆ. ಅವರು ಹಾಡಿದ್ದೆಲ್ಲ ಟೇಪ್ ಮಾಡಿಕೊಂಡು ಲೂಪ್ ತರಹ ಒಂದು ಪಲ್ಲವಿ 100 ಟೈಮ್ಸ್ ಲೂಪ್ ಮಾಡೋದು ಒಂದು ಕ್ಯಾಸೆಟ್ನಲ್ಲಿ. ಕಾರ್ನಲ್ಲಿ ಹೋಗುವಾಗ, ಮನೆಯಲ್ಲಿ ಕೇಳುವಾಗ, ಯಾವಾಗಲೂ ಅದು ಜೀರ್ಣ ಆಗಬೇಕು. ನನ್ನ ಧಮನಿಯಲ್ಲದು ಇರಬೇಕು. ಪೇಪರ್ ಇಟ್ಕೊಂಡು ಹಾಡೋದ ರೀತಿಯಲ್ಲಿ ಇರಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ 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 ಆಮೇಲೆ ರೆಕಾರ್ಡಿಂಗ್ ಮಾಡಿದ ಪಿಕ್ಚರ್ ಅದು. ಭಗವಂತರ ಕೃಪೆ, ಆ ಪಿಕ್ಚರು ಅಷ್ಟು ಚೆನ್ನಾಗಿ ಬಂತು. ಅಷ್ಟು ತನಕ ಹಲೋ ಬಾಲುನವರೆಲ್ಲ ಬಾಲು ನಮಸ್ಕಾರ ಅಂದರು. ಇಟ್ ಹ್ಯಾಸ್ ಬಿಕಮ್ ಒನ್ ಸ್ಪೆಷಲ್ ಪಾಸ್ಪೋರ್ಟ್ ಅಂಡ್ ವೀಸಾ ಫಾರ್ ಮೀ
in my lifetime. I'm grateful to the producers, writers, lyricists, and my brother K. Vishwanath. I'm grateful. And then of course ಮತ್ತೆ ಏಕ್ ದುಜೆ ಕೇಲಿಯ ಬಂತು, ಹಿಂದಿಗೆ ಹೋಗ್ತೀರಿ, 2ನೇ ರಾಷ್ಟ್ರ ಪ್ರಶಸ್ತಿ ಸಿಗ್ತು ನಿಮಗೆ. ಏಕ್ ದೂಜೆ ಕೇಳಿ ಹೇಗೆ ಆಯ್ತಂದ್ರೆ, ನಾನು US ನಲ್ಲಿ ಕಾನ್ಸರ್ಟ್ ಮಾಡಿಬಿಟ್ಟು ಬರುವಾಗ ಅಲ್ಲಿಗೆ LV ಪ್ರಸಾದ್ ಅವ್ರು ಫೋನ್ ಮಾಡಿದ್ರು. ಅವ್ರು ದೆನ್ ಹಿ ಸೆಡ್ ಮರೋ ಚರಿತ್ರ ಐ ಆಮ್ ಮೇಕಿಂಗ್ ಇನ್ ಹಿಂದಿ. ಕಮಲ್ ಹಿಮ್ಸೆಲ್ಫ್ ಇಸ್ ಆಕ್ಟಿಂಗ್ ಅಂಡ್ ಬಾಲಚಂದ್ರ ಇಸ್ ದಿ ಡೈರೆಕ್ಟರ್. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ were so hesitant to employ me, but they were little hesitant. It's such a great film ಆಗುತ್ತೆ ಇದು ಬೇರೆ ಅವರು ನಮ್ಮ ಬಾಂಬೆ ಅವ್ರು ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಬಾಲಚಂದ್ರ ಸೆಡ್, ಇಫ್ ಹಿ ಇಸ್ ನಾಟ್ ಸಿಂಗಿಂಗ್ ಐ ಆಮ್ ನಾಟ್ ಗೋಯಿಂಗ್ ಟು ಡೈರೆಕ್ಟ್ ದಿಸ್ ಫಿಲ್ಮ್. ಓ, ಎಕ್ಸಾಕ್ಟ್ ವರ್ಡ್ಸ್ ಹಿ ಸೆಡ್. ಅವರು ಆರ್ಗ್ಯೂ ಮಾಡಿದ್ರು. ಅವರು ಆಕ್ಸೆಂಟ್ ಅಂತೀರಲ್ಲ, ಆ ಪಿಕ್ಚರ್ನಲ್ಲಿ ನನ್ನ ಕ್ಯಾರೆಕ್ಟರ್ ಸೌತ್ ಇಂಡಿಯನ್ ಹಿಂದಿ ಕಲಿತಾ ಇರೋದಕ್ಕೆ ಇನ್ ದಿ ಬಿಗಿನಿಂಗ್ ಹಿ ಡಸಂಟ್ ನೋ ಹಿಂದಿ. ಐ ಡೋಂಟ್ ನೋ ವಾಟ್ ಯು ಸೇ ಅಂತಾನೆ ಅವನು. ಆಕ್ಸೆಂಟ್ ಇದ್ರೆ ಏನು, ಬಾಲು ಶುಡ್ ಸಿಂಗ್ ಅಷ್ಟೇ. ದಟ್ಸ್ ಹೌ ಇಟ್ ಹ್ಯಾಡ್ ಹ್ಯಾಪನ್. ಅಂಡ್ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್, ಆಫ್ಟರ್ ಸಮ್ ಟೈಮ್, press was there and asking, out of all the playback singers who are now singing in Hindi, who is your favorite under our playback singers? ಎಷ್ಟು ಜನ ಇದ್ದಾರೆ? There is only one playback singer, that is SP ಬಾಲಸುಬ್ರಹ್ಮಣ್ಯಂ. ಹೆಮ್ಮೆಯಿಂದ ಹೇಳೋದಿಲ್ಲ, ಒಂದೇ ಕಂಠದಿಂದ ಇಷ್ಟೊಂದು ಧ್ವನಿಗಳು, ಮಲ್ಟಿಪಲ್ ಪರ್ಸನಾಲಿಟಿ ಇದೆ ಸರ್ ಒಳಗೆ. ಎಷ್ಟಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನಾನೇ ಹಾಡಿದ್ದೀನಿ. It's enjoying it. It's a challenge. It's a challenge, and most of those songs were recorded live. You should see in the recording room, all the musicians will be. It's very tough for them to hold Hold their back the laughter because the recording will get spoiled. I enjoyed doing those things. ಇಲ್ಲ, ಅದಕ್ಕೆ ಕಾರಣ ಏನಂದರೆ, ನನ್ನ ಮೇಲೆ ಒಂದು ನಂಬಿಕೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ಗಾದರೂ ಇಲ್ಲ ನನ್ನ ಆ್ಯಕ್ಟರ್ಸ್ಗಾದರೂ ಬರೆಯೋವಾಗ ಕೂಡ ಇದು ಕಷ್ಟವಾಗಿರುತ್ತೆ, ಟಂಗ್ ಟ್ವಿಸ್ಟ್ ಆಗಿರುತ್ತೆ. ಬಾಲು ಅವ್ರು ಹಾಡ್ತಾರೆ. ಆ್ಯಂಡ್ ಏನಾದರೂ ಕಾಂಪ್ಲಿಕೇಟೆಡ್ ಕಂಪೋಸಿಷನ್ ಮಾಡೋ ಕೂಡ ಇದು ಹಾಡೋದಕ್ಕೆ ಕಷ್ಟ, ಬಾಲು ಅವ್ರು ಹಾಡ್ತಾರೆ. ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬಾಲು ಅವ್ರು ಹಾಡ್ತಾರೆ. ಒಂದು ನಂಬಿಕೆ ಇತ್ತು ಅವ್ರಿಗೆ. ಅದರಿಂದ ದೋಸ್ ಚಾಲೆಂಜಿಂಗ್ ಆಸ್ಪೆಕ್ಟ್ಸ್ ಕಮ್ ಟು ಮೀ. ಅಂಡ್ ಐ ಥಿಂಕ್ ಐ ಡಿಡ್ ಮೈ ಬೆಸ್ಟ್ ಇನ್ ದೋಸ್ ಥಿಂಗ್ಸ್. ಅದಕ್ಕೆ ಈ ದಿನ ಇಂಥ ಜ್ಞಾಪಕ ಇಟ್ಕೊಂಡು ಇದ್ದಾರೆ ನನ್ನ. ಅಂಡ್ somehow or other I think in anything and everything I am natural. ಅಂಡ್ ವಿತ್ ಆಲ್ ದೀಸ್ ಥಿಂಗ್ಸ್ ನನಗೆ ಈಕ್ವಾಲಿಟಿ ಇದೆ. ಓಹೋ ಅಂದರೆ ಅದು ಅನ್ಕೋತಾ ನನಗೆ ಈಕ್ವಾಲಿಟಿ ಇದೆ, ಆಕ್ವಾಲಿಟಿ ಇದೆ, ಆಮೇಲೆ ಹೀಗೆ ಕೂತಬಾರದು, ಹೀಗೆ ಮಾತಾಡಬಾರದು. ಅದಕ್ಕೆ ಆ ಗರ್ವ ಬರದೇ ಇರೋದಕ್ಕೆ ನನಗೆ ಯಾವುದು ಗೊತ್ತಿಲ್ಲ ಅನ್ನೋದನ್ನು ಕೂಡ ನನಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಿದ ಆ ಭಗವಂತನಿಗೆ ನಮಸ್ಕಾರ. It was the great gesture from actors like Vishnuvardhan and Rajinikanth and Kamal Haasan. His voice is a part and part of us. ಅವ್ರಿಗೆ ಹೇಳೋದು ಅವರ ಸಂಸ್ಕಾರ. ನಾನು ಹಾಡಲಿಲ್ಲ ಅಂದರೆ ಅವರೆಲ್ಲ ಏನು ಆಡ್ತಾರೆ, ಏನು ಮಾಡ್ತಾರೆ ಅಂದರೆ ನಾನು ಅಂದರೆ ಅದಕ್ಕೂ ಸಂಸ್ಕಾರ ಆಗುತ್ತೆ. ಇಟ್ಸ್ ಆಲ್ವೇಸ್ ಎ ಟೀಮ್ ವರ್ಕ್. ಇಟ್ಸ್ ಎ ಟೀಮ್.